ಈಗಾಗಲೇ ನಮ್ಮ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ವತಿಯಿಂದ JDS ಸಹಕಾರದಿಂದ 2 ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ನಮ್ಮ ನಾಯಕರಾದಂಥ ಹಾಲಪ್ಪನವರು, ಸನ್ಮಾನಶ್ರುತ ಗುರುರಾಜ್ ಗಂಟೆಹೊಳೆ ಅವರು, ಜ್ಞಾನೇಂದ್ರ ಅವರು, ಶಾರದಾ ಪೂರ್ನಾಯಕ್ ಅವರು, ಅಶೋಕ್ ನಾಯ್ಕರವರು, ಸನ್ಮಾನಶ್ರುತ ರುದ್ರೇಗೌಡರು, ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ದತ್ತಾತ್ರೇಯ ಅವರು, ಈ ರೀತಿ ಎಲ್ಲರ ಒಂದು ಸಹಕಾರದಿಂದ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂತ ಜನಸ್ತೋಮ, ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ 100ಕ್ಕೆ 100 ಶಿವಮೊಗ್ಗ ಕ್ಷೇತ್ರ ಮೋದಿಜಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬಾರಿಯ ಲೋಕಸಭಾ ಕ್ಷೇತ್ರವನ್ನ ಶತಸಿದ್ಧ ಅಂತೇಳಿ ಆ ಮತದಾರರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಾರಿ ನಮ್ಮ ಸೌಭಾಗ್ಯ ಇಬ್ಬರಿ ನಮ್ಮ ಪಕ್ಷಕ್ಕೆ JDS ಒಂದು ಸಹಕಾರ ಕೂಡ ಸಿಕ್ಕಿರೋದು. ಮತ್ತೆ ಗೌರವಿತ ಶಾಸಕರಂತ ಶಾರದಾ ಪೂರ್ನಾಯಕ್ ಅವರು ಇರ್ಬೋದು, ಶಾರದಾ ಅಪ್ಪಾಜಿ ಗೌಡ್ರು ಇರ್ಬೋದು, ಜಿಲ್ಲೆಯಲ್ಲಿ ಇಡೀ JDS ತಂಡ ಇವತ್ತು ಭಾಗವಹಿಸಿದ್ದಾರೆ. ಮತ್ತು ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು, ಕುಮಾರಸ್ವಾಮಿಗಳು ಒಂದೇ ವೇದಿಕೆಯಲ್ಲಿ ಇವತ್ತು ನೋಡುವಂಥ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಇದು 100ಕ್ಕೆ 100 ಇದರ ಒಂದು ಕಾರ್ಯಕ್ರಮ, ಒಂದು ಉತ್ಸಾಹ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ತುಂಬಾ ಒಳ್ಳೆ ರೀತಿಯಂತ ರಿಯಾಕ್ಷನ್, ನಾವಷ್ಟೇ ಕೈ ಬೀಳಿಸ್ತಿಲ್ಲ, ಅವರು ಕೂಡ ಬೀಸ್ತಾ ಇದ್ದಾರೆ. ಇನ್ವಾಲ್ವ್ಮೆಂಟ್ ಇದೆ, ಭಾವನೆಗಳು ಇದೆ. ಎಲ್ಲಿ ಭಾವನೆಗಳು ಇರುತ್ತೆ ಅಲ್ಲಿ ಕೆಲಸ ಆಗುತ್ತೆ. ಬರೇ ಭಾವನೆ ಇಲ್ದಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದೇ ಇವತ್ತು ಬಂದಂತ ಕಾರ್ಯಕರ್ತರ ಒಂದು ನೋಡಿದೆ, ಸ್ವಂತ ಅವರ ಜೋಬಿಂದ ಖರ್ಚು ಮಾಡಿಕೊಂಡು ರಾಘಣ್ಣಂಗೋಸ್ಕರ, ಪಕ್ಷಕ್ಕೋಸ್ಕರ ಇದು ಬಂದಿರೋದು ನೋಡಿದ್ರೆ ತುಂಬಾ ಹೋದ ಬಾರಿಗಿಂತ ಹೆಚ್ಚಿನ ಒಂದು ಹಂತದಲ್ಲಿ ಈ ಬಾರಿ ಮೋದಿಜಿಯವರ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೇವೆ ಅಂತ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ. ಅಲ್ಲ, ಎದುರುಗಡೆ ಯಾರಿದ್ದಾರೆ ಅಂತ ಯಾವತ್ತೂ ಕೂಡ ನಾವು ನೋಡ್ಲಿಕ್ಕೆ ಹೋಗಿಲ್ಲ ಸರ್. ನಾವು ಯಾವತ್ತೂ ಕೂಡ ನಾವು ಮಾಡಿದಂತ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ, ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮಾಡಿದಂತ ಸಾಧನೆ, ಇವತ್ತಿನ ಹೊಂದಾಣಿಕೆಯ ಒಂದು ಪಾಸಿಟಿವ್ ವಿಚಾರಗಳನ್ನ ಜನರು ಮುಂದೆ ತೆಗೆದುಕೊಂಡು ಹೋದ ಪ್ರಯತ್ನ ಮಾಡ್ತೀವಿ. 101% ಇಡೀ ದೇಶದಲ್ಲಿ ಎಲ್ಲಾದ್ರೂ ವರ್ಕೌಟ್ ಆಗುತ್ತೆ ಅಂದ್ರೆ ಅದು ಶಿವಮೊಗ್ಗ ಕ್ಷೇತ್ರದಲ್ಲಿ ಫಸ್ಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಒಂದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ್ಮೇಲೆ ಈ ರೀತಿಯಂತ ವಿಚಾರಗಳಿಗೆ ಒಂದು ನೈತಿಕವಾಗಿ, ಭೌತಿಕವಾಗಿ ನಮಗೆ ಸಹಕಾರ ಸಿಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ ಅನ್ನುವಂತ ಮನೋಭಾವನೆಗೆ ಇವತ್ತು ಈ ಬೇರೆ ರೀತಿಯಂತ ಈ ರೀತಿಯ ಕೃತ್ಯಗಳು ನಡೀತಿರೋದು ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಗಮನಿಸಬೇಕು ಅಂತ ನಾವು ವಿನಂತಿನ ಮಾಡ್ತೀವಿ. ಸರ್, ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಒಬ್ಬ ವಿರೋಧ ಪಕ್ಷದವರಿಗೆ ಪ್ರಚಾರ ಅಂದ್ರೆ ಅಪಪ್ರಚಾರ ಮಾಡುವಂಥದ್ದೇ ಒಂದು ಕೊನೆಯ ಒಂದು ಅಸ್ತ್ರ ಅಂತ ನಾವು ಎಲ್ಲರೂ ಕೇಳಿದೀವಿ. ಆ ರೀತಿ ಇವತ್ತು ಬೇರೆ ಬೇರೆ ರೀತಿಯಂತ ಹಗುರ ಮಾತಾಡುವಂತ ಕೆಲಸಗಳು ಆಗ್ತಾ ಇದೆ. ಅದೆಲ್ಲದೂ ಕೂಡ ನಾವು ಆಶೀರ್ವಾದವನ್ನು ತೆಗೆದುಕೊಳ್ತೀವಿ ಮತ್ತು ಜನ ಮತದಾನದ ಮುಖಾಂತರ ಉತ್ತರವನ್ನು ಕೊಡ್ತಾರೆ ಸರ್. ತುಂಬಾ ಸಂತೋಷ. ಇವತ್ತು ನಮ್ಮ ಶಿಕಾರಿಪುರದ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಶಿರಾಳಕೊಪ್ಪದ ಮಂಡಲದ ಅಧ್ಯಕ್ಷರು ಮತ್ತೆ ನಮ್ಮ ಹಾಲಪ್ಪನ ನೇತೃತ್ವದಲ್ಲಿ ಸಾಗರದಲ್ಲಿ ಹಕ್ರೆ ಮಲ್ಲಿಕಾರ್ಜುನ್ ರವರು ಇವತ್ತು ಅನೇಕ ಸುಮಾರು 100 ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ ಅನ್ನೋಕ್ಕೆ ಇದೊಂದು ಸೂಚನೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಮೊನ್ನೆ ಶಿವಮೊಗ್ಗದಲ್ಲಿ ವಾರಕ್ಕೊಂದ್ಸತಿ ಒಂದು ದೊಡ್ಡ ನಾಯಕರುಗಳು ಬಂದು ಸೇರ್ತಾ ಇದ್ದಾರೆ. ಮೊನ್ನೆ 2 ಮಾಜಿ ಕಾರ್ಪೊರೇಟರ್ಗಳು ಬಂದು ಸೇರ್ಕೊಂಡ್ರು. ಇವತ್ತು ಶಿಕಾರಿಪುರ ಮತ್ತು ಸಾಗರದ ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಉಪ್ಪಾರ ಸಮಾಜದ ಅನೇಕ ಮುಖಂಡಗಳು, ಚಂದ್ರಶೇಖರ್ ಅಂತ ಹೇಳಿ ಹಿಂದುಳಿದ ವರ್ಗದ ಅನೇಕ ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.